ಇನ್ನು ಕಾಂಗ್ರೆಸ್ ಶಾಸಕ ಕೋನರೆಡ್ಡಿ ಅವರು ಪ್ರಿಯಾಂಕ ಖರ್ಗೆ ಪರ ಬ್ಯಾಟ್ ಬೀಸಿದ್ದಾರೆ. ಫೋಟೋ ಇದೆ ಎಂದಾಕ್ಷಣಕ್ಕೆ ಪ್ರಿಯಾಂಕ ಖರ್ಗೆ ಅವ್ರನ್ನ ಆರೋಪಿ ಅಂತ ಹೇಳೋದಕ್ಕೆ ಬರಲ್ಲ ಅಂತ. ಅನೇಕ ಜನ ನಮ್ಮ ಜೊತೆಗೂ ಫೋಟೋ ತಗೋತಾರ್ರಿ, ಹಾಗಂತ ಆರೋಪ ಮಾಡೋದು ಸರಿನಾ? ಪ್ರಿಯಾಂಕ ಖರ್ಗೆ ಅವರು ಫೋಟೋ ತಗೊಂಡಿರ್ಬೋದು ಅವ್ರ ಜೊತೆನಲ್ಲಿ. ಡೆತ್ ನೋಟ್ನಲ್ಲಿ ಏನಾದರೂ ಪ್ರಿಯಾಂಕ ಖರ್ಗೆ ಹೆಸರಿದೆಯಾ? ಇಲ್ಲ. ಇಲ್ಲ ಅಂದಮೇಲೆ ಹೆಂಗೆ ಆರೋಪ ಮಾಡ್ತೀರಾ? ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ರಾಜೀನಾಮೆ ಕೊಡಿ ಅಂತ ಕೇಳೋದು ಸರಿಯಲ್ಲ. ಬಿಜೆಪಿಗರಿಗೆ ಬೇರೆ ಕೆಲಸ ಇಲ್ವಾ ಅಂತ ಕೋನರೆಡ್ಡಿ ಅವರು ಮಾತಾಡಿದ್ದಾರೆ. ಮೊದಲು ನಿಮ್ಮ ಮನೆಯನ್ನು ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಮೇಲೆ ಆರೋಪ ಮಾಡಿ ಅಂತ ಕೋನರೆಡ್ಡಿ ಅವರ ಮಾತು. ಅಲ್ರಿ, ಇವ್ರು ಬಿಜೆಪಿ ಕೆಲಸ ಏನಿದೆ? ಬೇರೆ ಏನಾರ ಕೆಲಸ ಇದ್ದಕ್ಕೆ ಕೇಳಿ. ಪ್ರಿಯಾಂಕ ಅವ್ರ ಮೇಲೆ ಏನಾರ ಒಂದು ಇಂಥ ಅಪಾದ್ರೆ ಮಾತ್ರ ನಾನು ಜವಾಬ್ದಾರಿ ತೊಗೋತೀನಿ. ಬೇಕಾದ್ರೆ ನನಗೆ ಅಂಥವು ಯಾವ ಘಟನೆ ಇವತ್ತಿನವರೆಗೂ ನಡೆದಿಲ್ಲ. ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಸುಳ್ಳು ಒಬ್ಬ ನಾಯಕರ ಮೇಲೆ ಈ ರೀತಿ ಹೇಳ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು. ಇವತ್ತು ಅವ್ರ ಮೇಲೆ ಅಪಾದ ಕೊಡೋಕ್ಕೆ ಅವ್ರು ಇದನ್ನು ನಡೆದದ್ದಕ್ಕೆ ಇವ್ರಿಗೆ ಜವಾಬ್ದಾರಿ ಯಾಕೆ? ಈಗ ನಮ್ಮ ಕೂಡ 10 ಮಂದಿ ನಿಂತು ಫೋಟೋ ಹೊಡ್ಸ್ಕೋತಾರೆ ನಮ್ಮ ಬಾಜುನ. ಈ ಸೆಲ್ಫಿ ಬಂದ್ಬಿಟ್ಟವಲ್ಲ, ಎಲ್ಲಿ ಬೇಕಲ್ಲಿ ನಿಂತು ಸೆಲ್ಫಿ ಹೊಡ್ಕೋತಾರೆ. ಅಕಸ್ಮಾತ್ ಅವ್ನು ತಪ್ಪು ಮಾಡಿಬಿಟ್ರೆ ಅಂದರೆ ಕೋನರೆಡ್ಡಿ ಅವ್ರು ಕುಡಿದಿದ್ದ, ಇವ್ರು ಕುಡಿದ್ದ ನಿಂಗೆ ಹೇಳ್ಕೊತ ಹೋದ್ರೆ ಏನು? ಅದಕ್ಕೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಒಬ್ಬ ಬಿಜೆಪಿಯವರಿಗೆ ನೈತಿಕತೆ ಇದೆ ಅಂತಂದು ಅವ್ರ ನೈತಿಕತೆ ಐತಿ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ಚಾಳ ಮಾತ್ರ ಕೆಟ್ಟ ಬಿದ್ದೈತಿ. ಈಗ ಇಂಥ ಸುಳ್ಳು ಕೇಳೋದು, ರಾಜೀನಾಮೆ ಕೇಳೋದು, ಈ ಚಾಳ ಒಳ್ಳೇದಲ್ಲ ಅಂತ ನಾನು.